ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ಟೈಮ್ ಬಂದು 9 ಗಂಟೆ. ತಿಂಡಿ ಬಂದು ಪೊಂಗಲ್ ಮಾಡಿದ್ದೀನಿ. ಹಾಗೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಮೊಸೊಪ್ಪಿಗೆ ಬೇಯಿಸಿ ಬಿಟ್ಟಿದ್ದೀನಿ. ಇವಾಗ ಇದನ್ನು ರುಬ್ಬಿ ಮೊಸೊಪ್ಪು ಮಾಡಬೇಕು. ಮಾಲ್ಟ್ ಮೇಲೆ ಮಾಲ್ಟ್ ಮಾಡಿಟ್ಟಿದ್ದೀನಿ. ಮುಚ್ಚೆ ಈ ಥರ ಓಕೆ. ಒಂದಷ್ಟು ಅಂದರೆ ಮೊಸೊಪ್ಪಿಗೆ ಅಂತೇಳಿ ಕೊಟ್ಟಿದ್ರಲ್ವ, ಏನದು ಪಾಲಕ್ಕು, ಮೆಂತ್ಯ, ಸಬ್ಸಿಗೆ ಎಲ್ಲ ಪಾಲಕ್ ತೆಗೆದು ನೆನ್ನೆ ಚಪಾತಿಗೆ ಹಾಕಿ ಪಾಲಕ್ ಚಪಾತಿ ಮಾಡಿದೆ. ಸಬ್ಸಿಗೆ ಸೊಪ್ಪನ್ನ ತೆಗೆದು ಮೊಸೊಪ್ಪು ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪನ್ನ ಎಲ್ಲ ಮಿಕ್ಸಾಗಿ ಹೋಗಿತ್ತು ಸ್ವಲ್ಪ, ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಅದನ್ನು ಒಂದಿಷ್ಟಿದೆ, ಅದನ್ನು ತೆಗೆದಿಟ್ಟಿದ್ದೀನಿ. ನಾಳೆಗೆ ಏನಕ್ಕಾದರೂ ಯೂಸ್ ಮಾಡ್ಕೋಬೇಕು. ಅದು ಒಟ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಸಾಂಬಾರು. ಮತ್ತು ನಾಳೆ ಶನಿವಾರ ಆಗಿರೋದ್ರಿಂದ ಮತ್ತು ನಾನ್ ವೆಜ್ ಎಲ್ಲ ಇರುತ್ತಲ್ಲ. ಈಗಾಗಲೇ ಫಿಶ್ ಇದೆ ನೋಡಿ. ನಮ್ಮ ಗುಮ್ಮಿ ಬರೋದು ಇಲ್ಲಿ ಸ್ಮೆಲ್ ಬರ್ತಾ ಇದೆಯಲ್ಲ, ಇಲ್ಲೆಲ್ಲ ನೋಡೋದು. ಮತ್ತು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಇದು ಕ್ಲೋಸ್ ಮಾಡಿಲ್ಲ ಅಂದರೆ ಎತ್ಕೊಂಡು ಹೋಗ್ಬಿಡ್ತಾಳೆ. ಕ್ಲೋಸ್ ಮಾಡಿದ್ದೆ. ಇದು ಇವಾಗ ಕ್ಲೀನ್ ಮಾಡಿ ಇದು ಸಣ್ಣ ಮತ್ತಿಯಲ್ಲಿ ಏನೋ ಹೆಸರೇ ಬರ್ತಾಯಿಲ್ಲ ಹತ್ತು ಸಣ್ಣ ಕಾಣೆ ಅದು. ಅದನ್ನು ಇವಾಗ ಕ್ಲೀನ್ ಮಾಡಿಲ್ಲ ಅಂದರೆ ಅರ್ಧಂಬರ್ಧ ಮಾಡಿರ್ತಾರೆ. ಮತ್ತು ಈಗ ನಾನು ಕ್ಲೀನ್ ಮಾಡಿ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಮಸಾಲೆ ಹಚ್ಚಿ ಇಟ್ಬಿಡ್ತೀನಿ. ಆದರೆ ಸಂಜೆಗೆ ಹಾಕ್ಕೊಡ್ತೀನಿ, ಇಲ್ಲಾಂದರೆ ನಾಳೆಗೆ ಹಾಕಿ ಕೊಡ್ತೀನಿ. ಓಕೆ. ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ತಿಂಡಿ ಎಲ್ಲ ಕೊಟ್ಬಿಟ್ಟು ನಾನು ತಿಂಡಿ ತಿನ್ಕೊಂಡು ಆಮೇಲೆ ಕೆಲಸಗಳನ್ನ ಮಾಡ್ತೀನಿ. ನನ್ನ ಗುಮ್ಮಿ ತೋರಿಸ್ತೀನಿ ರೀ ಆಮೇಲೆ. ಬಾ ಇಲ್ವಾ, ಸೂಪರಾಗಿ ಕಾಣಿಸ್ತಿದೆ. ಬಾ ಇಲ್ಲಿ. ಅದು ಕಿತ್ತಕ್ಕ ತನಕ ಸಮಾಧಾನ ಇಲ್ಲ ನಿನಗೆ, ನಂಗೆ ಗೊತ್ತು. ಬಾ, ನಾ ಕಿಚನ್ಗೆ ಹೋಗ್ತೀನಿ. ಬಾ ಈಗ. ಬಾ, ಸುಂದರವಾಗಿ ಕಾಣಿಸ್ತಿದ್ದೆ. ಬಾ ಇಲ್ಲಿ. ಬಾ ಇಲ್ವಾ, ನಾನು ಹೋಯ್ತೀನಿ. ಬಾ, ಕಿಚನ್ಗೆ ಹೋಯ್ತಾ ಇದ್ದೀನಿ. ಬಾ 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 ಬಾ. ನೀನು ಕಿಚನ್ಗೆ ಹೋಗ್ತಿದ್ದೆ ನೋಡು. ಹಾಂ ಬಾ. ಸುಂದ್ರಿ ನೀನು. ಅವಳಿಗಿಷ್ಟ ಇಲ್ಲ ಹೂವು ಹಾಕಿರೋದು. ಸುಂದ್ರಿ ಚೆನ್ನಾಗಿ ಕಾಣಿಸ್ತಿದ್ಯಾ? ನಿಜ ಚೆನ್ನಾಗಿ ಕಾಣಿಸ್ತಿದ್ಯಾ? ಹೋಗ, ನಾನು ಹೋಯ್ತೀನಿ. ಹೋಗು ಈಗ. ಕಿಚನ್ಗೆ ಹೋಗ್ತಿದ್ದೀನಿ. ಬಾ ಗೋವಾ, ಬಾ, ಚೆನ್ನಾಗಿ ಕಾಣಿಸ್ತಿದ್ಯಾ? ಅಯ್ಯೋ ಸುಂದ್ರಿ ನೀನು, ಸುಂದ್ರಿ. ಬಂಗಾರಿ. ಸ್ವಲ್ಪ ಹೊತ್ತು ಅದು ಕೈಗೆ ಸಿಗುವಂಗಾದ್ರೆ ಕಿತ್ತೆ ಸಿಗುತ್ತೆ. ಸಿಗ್ತಿಲ್ಲ ಅದಕ್ಕೆ. ಆಯ್ತು, ಹೋಗು. ಏನು ಆಯಿತು. ಮೀನು ಫ್ರೈಗೆ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಏನಂದರೆ ಗಟ್ಟಿಯಾಗಿ ಕಲಿಸ್ಬೇಕಿತ್ತು, ಸ್ವಲ್ಪ ತೆಳುವಾಗೋಯ್ತು. ಓಕೆ, ಪರವಾಗಿಲ್ಲ. ರವಾ ಫ್ರೈ ಏನಾದರೂ ಮಾಡಿದ್ರೆ ಸರಿ ಹೋಗುತ್ತೆ. ಓಕೆ. ಹಾಗೆ ಮೊಸೊಪ್ಪು ಕೂಡ ರೆಡಿ. ಆವಾಗಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸ್ವಲ್ಪನೇ ಮಾಡಿದ್ದೀನಿ ಮೊಸೊಪ್ಪು. ಇದು ಎಣ್ಣೆ ಬಾಟಲ್ಲು ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಡ್ರೈ ಆಗಲಿ ಅಂಥೇಳಿ. ಇದನ್ನು 15 ಡೇಸ್ಗೆ ಒಂದ್ಸರಿ ತೊಳೆದ್ರೂ 2 ಸರಿ ಉಜ್ಜಿ ತೊಳಿಬೇಕಿಲ್ಲ ಅಂದರೆ ಎಲ್ಲ ಅಂಟು ಥರ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಮತ್ತು ಹುಷಾರಾಗಿ ತೊಳಿಬೇಕು. ಏಕೆಂದರೆ ಇದು ಬಂದು ಗ್ಲಾಸು. ನಾವು ಸೋಪಿನ ಕೈಯಲ್ಲಿ ತೊಳಿತಾ ಇರ್ತೀವಿ ನೋಡಿ, ಆವಾಗ ಬಿದ್ದರೆ ಅಂದರೆ ಅಷ್ಟು ಕ್ವಾಲಿಟಿ ಇಲ್ಲ. ಇದು ತೆಳು ಇದೆ ಇದು ಗ್ಲಾಸ್, ಅದರಿಂದ. ಓಕೆ. ಹಾಗೆ ಪಾತ್ರೆ ಎಲ್ಲ ತೊಳೆದಾಯ್ತು, ಅದಕ್ಕೆ ಈ ಥರ ಇಟ್ಟಿದ್ದೀನಿ ನೀರೆಲ್ಲ ಸೋರಲಿ ಅಂತೇಳಿ. ಓಕೆ. ಮೀನನ್ನು ಫ್ರಿಜ್ಜಲ್ಲಿ ಇಡಬೇಕು.
ಹಾಗೆ ಇದ್ರ ಬಗ್ಗೆ ಹೇಳೋಣ ಅಂತೇಳಿ. ಇದು ಸುಮಾರು ದಿನ ಆಯಿತು ತೊಗೊಬಂದು ಯೂಸೇ ಮಾಡಿರಲಿಲ್ಲ ನಾನು. ಇವಾಗ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ರಿಸಲ್ಟ್ ಹೇಳೋಣ ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ. ಓಕೆ, ಚೆನ್ನಾಗಿದೆ. ಇದರಲ್ಲಿ ಪಾತ್ರೆ ಏನಾದರೂ ತೊಳೆದ್ರೆ ಸ್ಕ್ರ್ಯಾಚ್ ಆಗೋದಿಲ್ಲ. ಒಂದೊಂದು ಪಾತ್ರೆಗಳು ನೋಡಿರ್ಬೋದು ಸ್ಕ್ರ್ಯಾಚ್ ಎಲ್ಲ ಆಗಿರುತ್ತೆ, ಇದರಲ್ಲಿ ಸ್ಕ್ರ್ಯಾಚ್ ಆಗಲ್ಲ. ಆಮೇಲೆ ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ ಇದರಲ್ಲಿ ಏನು ಆ ಥರ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಯಾಕೆ ಸ್ಕ್ರ್ಯಾಚ್ ಆಗಲ್ಲ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ಈ ಲೈನ್ ಏನಿದೆ ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಈ ಲೈನ್ ಏನಿದೆ ಇದು ದಾರ ನೋಡಿ, ಅಬ್ಸರ್ವ್ ಮಾಡಿ ದಾರ ಇದೆ. ನಿಮ್ಗೆ ಇದರಲ್ಲಿ ಕಾಣಿಸುತ್ತೋ ಏನೋ ಗೊತ್ತಿಲ್ಲ, ನಿಧಾನಕ್ಕೆ ಅಬ್ಸರ್ವ್ ಮಾಡಿ ದಾರ ಇದೆ. ದಾರದ ಜೊತೆಗೆ ಈ ಸಿಲ್ವರ್ದೇನಿದೆ ನಿಮಿಷ ರೀ ನೋಡಿ, ಇದ್ರದ್ದು ಏನು ಲೈನ್ ಇದೆ ಒಂದು ಲೈನ್ನ ತೊಗೊಂಡು, ಓಕೆ ಈ ಥರದ್ದು ಒಂದೇ ಒಂದು ಲೈನ್ನ ತೊಗೊಂಡು ಕಾಣಿಸ್ತಿದೆಯಾ, ಇದರಲ್ಲಿ ಒಂದು ದಾರನ ತೊಗೊಂಡು ಅವರು ಇದ್ರ ಮಧ್ಯೆ ಮಿಕ್ಸ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಇದೆಲ್ಲ ಒಂದು ಲೈನ್ ಎಲ್ಲ ದಾರ ಇದೆ, ಒಂದು ಲೈನ್ ಎಲ್ಲ ಈ ಥರದ್ದು ಸಿಲ್ವರ್ದು ಏನು ಹೇಳ್ತೀವಿ ಇದು ಜುಂಗು ಅಂತ ನಾವು ಏನು ಹೇಳ್ತೀವಲ್ಲ ನೋಡಿ, ಅಬ್ಸರ್ವ್ ಮಾಡಿ. ಅದರಿಂದ ಅದು ನಾವು ಎಷ್ಟೇ ನಮ್ಮ ಕೈಗೂ ಕೂಡ ಅಷ್ಟು ರಫ್ ಅನ್ಸಲ್ಲ, ಸಾಫ್ಟ್ ಅಂತಲೇ ಅನಿಸುತ್ತೆ. ಆದ್ದರಿಂದ ಪಾತ್ರೆಗಳು ಕೂಡ ಸ್ಕ್ರ್ಯಾಚ್ ಆಗೋದಿಲ್ಲ. ನಾನು ನಿಧಾನಕ್ಕೆ ಅಬ್ಸರ್ವ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಈ ಥರ. ಅದರಿಂದನೇ ದಾರ ಎಲ್ಲ ಇರೋದ್ರಿಂದ ಅದು ಸ್ಕ್ರ್ಯಾಚ್ ಆಗೋಲ್ಲ, ಚೆನ್ನಾಗೂ ಇರುತ್ತೆ. ಓಕೆ, ತೊಗೋಬೋದು. ಇದು ನಾನೆಷ್ಟು 12 ರೂಪೀಸ್ ಏನೋ ಕೊಟ್ಟಿದ್ದಷ್ಟೇ ಬಿಗ್ ಮಾರ್ಕೆಟಲ್ಲಿ. ಚೆನ್ನಾಗಿದೆ, ತೊಗೊಂಡಾಗ ಬೇಕಾದ್ರೆ ಅಬ್ಸರ್ವ್ ಮಾಡಿ ದಾರ ಮತ್ತು ಎರಡೂ ಮಿಕ್ಸ್ ಮಾಡಿದ್ದಾರೆ, ಅದರಿಂದ ಅದು ಸ್ಕ್ರ್ಯಾಚ್ ಆಗೋದಿಲ್ಲ. ಚೆನ್ನಾಗಿದೆ. ಓಕೆ, ಆದರೆ ಆನ್ಲೈನಲ್ಲೂ ಸಿಗುತ್ತೆ. ಆನ್ಲೈನಲ್ಲಿ ಕ್ವಾಲಿಟಿ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಇದು ಮಾಲಲ್ಲಿ ತೊಗೊಂಡಿರೋದ್ರಿಂದ ಕ್ವಾಲಿಟಿ ಚೆನ್ನಾಗಿದೆ. ಒಂದು ವಾರದಿಂದ ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿದೆ, ಸಾಫ್ಟಾಗಿದೆ. ಓಕೆ, ಯೂಸ್ ಮಾಡ್ಬೋದು. ಇದನ್ನು ಬೇಕಾದ್ರೆ ತೊಳೆದ್ಬಿಟ್ಟು ಬಿಸಿಲಲ್ಲಿ ಹಾಕ್ತೀನಿ ನಾನು, ಈ ಥರ ಒಣಗಾಕ್ತೀನಿ, ಸ್ಮೆಲ್ಲೆಲ್ಲ ಇರುತ್ತಲ್ವ ಅದರಿಂದ. ಆದರೆ ಅದನ್ನ ಮಾಲಲ್ಲಿ ತೊಗೊಂಡ್ರೆ ಒಳ್ಳೆಯದು ಅನ್ಕೋತೀನಿ. ಯಾಕೆ ಅಂದರೆ ಈ ವೆಟ್ ವೈಪ್ ಏನಿದೆ ಈ ಥರ ಕಿಚನ್ ವೆಟ್ ವೈಪು, ಇದು ಅಷ್ಟೇ, ಇದು ಆನ್ಲೈನಲ್ಲೇ ತೊಗೊಂಡಿರೋದು. ಆದರೆ ಇದೇನು ಗೊತ್ತಾ, ಅಷ್ಟು ಕ್ವಾಲಿಟಿ ಇರಲ್ಲ, ನೋಡುವಾಗ ಗೊತ್ತಾಗುತ್ತೆ. ಮತ್ತು ಯೂಸ್ ಮಾಡ್ತಾ ಇದು ಈ ಥರ ನೋಡ್ತಿದ್ದೀರಾ, ಈ ಥರ ಓಪನ್ ಆಗಿ ಹರಿದೋಗ್ಬಿಡುತ್ತೆ. ಆದರೆ ಮಾಲಲ್ಲಿ ತರ್ತೀವಿ ನೋಡಿ, ಅಂದರೆ ಅಂಗಡಿಯಲ್ಲಿರ್ಬೋದು ಮಾಲಲ್ಲಿರ್ಬೋದು, ಅದು ಚೆನ್ನಾಗಿರುತ್ತೆ ಕ್ವಾಲಿಟಿ. ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು, ಆದರೆ ಚೆನ್ನಾಗಿರುತ್ತೆ. ಇದು ಏನು ಹೇಳ್ತಾರಲ್ಲ ಕಾಸಿಗೆ ತಕ್ಕ ಕಜ್ಜಾಯ ಅಂತ, ಹಂಗೆ ನಾವು ಕಡಿಮೆ ಇದೆ ಅಂತೇಳಿ ಆನ್ಲೈನಲ್ಲಿ ತರಿಸ್ಕೊಂಡಿರ್ತೀವಿ. ಅದು ನೋಡಿದ್ರೆ ಈ ಥರ ಸ್ವಲ್ಪ ದಿನವೂ ಒಂದು 15 ದಿನ ಯೂಸ್ ಮಾಡಿದ್ರೆ ಸ್ವಲ್ಪ ಹೆಂಗೆಂಗೋ ಆಗಿಬಿಡುತ್ತೆ, ಆಮೇಲೆ ಇಲ್ಲೆಲ್ಲ ಹರಿದೋಗಿರೋ ಥರ ಆಗಿಬಿಡುತ್ತೆ. ಆದಷ್ಟು ನೋಡಿ ತೊಗೊಳ್ಳಿ, ನಿಮ್ಮಿಷ್ಟ. ಓಕೆ, ಆನ್ಲೈನಲ್ಲೇ ಕಡಿಮೆ ತಾನೇ ಯೂಸ್ ಮಾಡಿ ಬಿಸಾಕೋಣ ವಾರಕ್ಕೊಂದು ಅಂದರೆ ಆನ್ಲೈನಲ್ಲೇ ತೊಗೊಳ್ಳಿ. ಇಲ್ಲ ಒಂದು ಅಷ್ಟು ದಿನ ಚೆನ್ನಾಗಿ ಬರಲಿ ಅಂದರೆ ಮಾಲಲ್ಲಿ ತೊಗೊಳ್ಳಿ, ಅದು ನಿಮ್ಮ ಚಾಯ್ಸ್. ಓಕೆ, ಈಗ ರಾಗಿ ಮತ್ತು ಅಕ್ಕಿನ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂಥೇಳಿ. ಯಾಕೆಂದರೆ ಎಲೆಗಳು ಒಂದೊಂದು ಸೇರಿಕೊಂಡಿದೆ, ನೀವು ನೋಡ್ತಿರ್ಬೋದು. ಕಟ್ಟಿಟ್ಟಿದ್ದೀನಿ ಒಣಗಿಸಿ, ಆದರೂ ಎಲೆಗಳೆಲ್ಲ ಇದೆ ಒಂದೊಂದು. ಅದಕ್ಕೆ ಇದನ್ನ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ರೆ ನನಗೆ ಯಾವಾಗ ಬೇಕೋ ಅವಾಗ ಮಿಷಿನಿಗೆ ತೊಗೊಂಡೋಗಿ ಪೌಡ್ರ್ ಮಾಡಿಸ್ಕೊಂಡು ಬರ್ಬೋದು. ಇದು ಸ್ವಲ್ಪ ಎಲ್ಲ ಉರಿಬೇಕು, ಅದೇ ಪ್ರಾಬ್ಲಮ್ಮು. ಹಂಗಂಗೆ ಹಾಕ್ಕೊಂಡು ಎತ್ಕೊಂಡು ಹೋಗೋದಾಗಿದೆ, ಈಸಿ ಆಗ್ತಿತ್ತು. ಉರಿಬೇಕಲ್ಲ. ಇವಾಗ ಇದೆರಡು ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿಬಿಟ್ಟು ಇಲ್ಲೇ ಕ್ಲೀನ್ ಮಾಡ್ತೀನಿ. ನೋಡಿ, ನಮ್ಮ ಬೆಕ್ಕಿಗೆ ಇದು ಹಳೇ ಸೀಗಡಿ ಮೊನ್ನೆ ಮಳವಳ್ಳಿಯಿಂದ ತಂದಿದ್ರು, ಅದು ಒಂಥರ ಆಗ್ಬಿಟ್ಟಿದೆ ಸೀಗಡಿ. ತಿನ್ನಲಿ ಅಂದರೆ ಇವಳಿಗೆ ಕೊಬ್ಬು ಇವಳಿಗೆ ಕೊಬ್ಬು. ಆಮೇಲೆ ಮೀನಿನ ತಲೆಗಳು ಇಟ್ಟಿದ್ದೆ, ತಿಂದಿಲ್ಲ. ಈಗ ಅಲ್ಲಿ ತೊಗೊಂಡೋಗಿ ಇಟ್ಟಿದ್ದೀನಿ, ಕರ್ಗಿ ಬಂದರೆ ತಿನ್ನಲಿ ಅಂತೇಳಿ. ಓಕೆ, ಇದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡ್ತೀನಿ. ಓಕೆ, ಹಾಗೆ ಇದು ಕಡಲೆಬೇಳೆ, ಅಂದರೆ ಅಂಗಡಿಯಲ್ಲಿ ಕಡಲೆ ಹಿಟ್ಟು ತರ್ತೀವಿ ನೋಡಿ, ಅದು ಏನೋ ಗೊತ್ತಿಲ್ಲ, ಚೆನ್ನಾಗಿರಲ್ಲ. ಅಂದರೆ ಫುಲ್ಲು ಹೆಂಗಿರುತ್ತೆ ಅಂದರೆ ನೈಸ್ ಇರುತ್ತೆ. ಸ್ನಾನಕ್ಕೆ ಅಷ್ಟು ನೈಸ್ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಈ ಸರಿ ಕಡಲೆ ಹಿಟ್ಟು ಮಾಡಿಸೋಣ ಅಂತ ಹೇಳಿ, ಅಂದರೆ ಕಡಲೆಬೇಳೆ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ kg ಅಕ್ಕಿ, ಇಲ್ಲಿ ಒಂದು ಎಷ್ಟು ಕಡಲೆಬೇಳೆ ಎಷ್ಟಿದೆ ಅಂದರೆ 1 ಮುಕ್ಕಾಲು kg ಕಡಲೆಬೇಳೆ ಇದೆ.
ಮಾಡಿಸಿ ಒಟ್ಟಿಗೆ ಒಂದು 6 ತಿಂಗಳು ಬರೋ ತನಕ ಇಟ್ಕೊಳ್ಳೋಣ ಅಂತೇಳಿ ಈ ಥರ ತಂದಿದ್ದೀನಿ. ಅಂದರೆ ಮಿಷಿನಲ್ಲಿ ಅಂದರೆ ಸ್ವಲ್ಪ ನಾವು ತರ್ತರಿಯಾಗಿ ತುಂಬ ನೈಸ್ ಬೇಡ ಅಂತೇಳಿ ಮಾಡಿಸ್ಕೋಬೋದು. ಅಂಗಡಿದು ತರೋದು ಏನಂದರೆ ಫುಲ್ ನೈಸ್ ಇರುತ್ತೆ. ಪ್ಯಾಕೆಟ್ ತಂದರೂ ಅಷ್ಟೇ, ಲೂಸ್ ತಂದರೂ ಅಷ್ಟೇ, ತುಂಬ ಒಂದೊಂದು ಸಾರಿ ಮಾತ್ರ ಚೆನ್ನಾಗಿರೋ ಸಿಕ್ಕೋದು. ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಇಡ್ತಾಯಿದ್ದೆ. ಅದಕ್ಕೆ ಸರ್ ನಾನೇ ಮಿಲ್ಲಿಗೆ ತೊಗೊಂಡೋಗಿ ಪೌಡ್ರು ಮಾಡಿಸೋಣ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ಹೇಗಿದ್ರು ರಾಗಿ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕವರ್ ತುಂಬಿಟ್ಬಿಡೋಣ ಕವರಲ್ಲಿ ಅಂತೇಳಿ ತುಂಬ್ತಾಯಿದ್ದೀನಿ ಅಷ್ಟೇ. ಓಕೆ, ನನ್ನ ಪ್ರಕಾರ ಇಲ್ಲಿ ಅಕ್ಕಿ ಮತ್ತು ಬೇಳೆ ಎಲ್ಲ ಅಂದರೆ ಕಡಲೆಬೇಳೆ ಎಲ್ಲ ಸೇರಿಸಿದ್ರೆ ಎಷ್ಟು 2 kg 2.5 kg ಹತ್ತತ್ರ ಇದೆ. ಓಕೆ, ಹಾಗೆ ಇಲ್ಲಿ ಕರೆಂಟ್ ಬಿಲ್ನವ್ರು ಬಂದಿದ್ದಾರೆ, ಅಂದರೆ ಬಿಲ್ ಹಾಕೋದಕ್ಕೆ. ಹಾಗೆ ಅವ್ರ ಹತ್ರ ನನಗೆ ಸ್ವಲ್ಪ ಮೀಟ್ರು ಯಾವ ಥರ ಓಡುತ್ತೆ, ಎಷ್ಟು ಯೂನಿಟ್ ಆಗಿದೆ ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು. ಅದಕ್ಕೆ ಅವ್ರ ಹತ್ರ ಸರ್ ನನಗೆ ಒಂದಷ್ಟು ಕ್ವಶನ್ಗಳಿದೆ, ಅದಕ್ಕೆ ಆನ್ಸರ್ ಮಾಡಿ ಮತ್ತು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಬೇಕು, ಹೇಳ್ಕೊಡಿ ಅಂತ ಹೇಳಿ ಹೋಗಿದ್ದೀನಿ. ನನಗೆ ಅಲ್ಪ ಸ್ವಲ್ಪ ಅರ್ಥ ಆಯಿತು, ಫುಲ್ಲು ಏನೋ ಅರ್ಥ ಫಸ್ಟ್ ಪಿ ಯು ಮಾಡಿದ್ದೀರಾ ಇಲ್ಲ SLC? ಹೌದಾ, ನನಗೆ ಬಂದು ಎಷ್ಟು ಯೂನಿಟ್ ಆಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಡೈಲಿ ನಮ್ದಿದೆ 44. ಇದರಲ್ಲೇ ಗೊತ್ತಾಗ್ಬೇಕಾ ನಿಮಗೆ? ಹಾಂ, ಬಿಲ್ಲಲ್ಲಿ ಗೊತ್ತಾಗುತ್ತೆ. ನನಗೆ ಇಲ್ಲಿ ಗೊತ್ತಾಗ್ಬೇಕು ಎಷ್ಟು, ಏಕೆಂದ್ರೆ 200 ಯೂನಿಟ್ ಯೂಸ್ ಮಾಡಿದ್ರೆ ನಮಗೆ ಫ್ರೀ ಬರುತ್ತಲ್ವಾ? ಇಲ್ಲ, 200 ಯೂನಿಟ್ ಫ್ರೀ ಬರಲ್ಲ. ಈಗ ನನಗೆ 149 ಸಬ್ಸಿಡಿ ಇರೋದು ಅಷ್ಟು. ಈಗ 200 ಒಳಗಡೆ ಬಂದ್ರೆ ಸ್ವಲ್ಪ ಕಡಿಮೆ ಬರುತ್ತೆ, 200 ಮೇಲ್ ಬಂದ್ರೆ ಜಾಸ್ತಿ ಬರುತ್ತಲ್ವಾ? ಇವಾಗ ನನಗೆ ಇಲ್ಲಿ ಹೆಂಗೆ ಅಂತ ನಂಗೆ ಗೊತ್ತಾಗ್ಬೇಕು. ಇಲ್ಲಿ ನಂಗೆ ಗೊತ್ತಾಗ್ತಾನೆ ಇಲ್ಲ. ಮೊದಲು ಒಬ್ರು ಬರ್ತಿದ್ರು, ಅವ್ರಿಗೆ ಅಷ್ಟು ಗೊತ್ತಿಲ್ಲ, ಅವ್ರ ಪರಿಚಯ ಇಲ್ಲ ನನಗೆ. ಅವ್ರ ಇವಾಗ ನಿಮಗೆ ಇದು ಬಂದ್ಬಿಟ್ಟು ಇದು ನಾವು ಕೊಟ್ಟಿರೋ ರೀಡಿಂಗ್. ಇದು ಹೋದ್ ತಿಂಗಳದು, ಇದು ಪ್ರೆಸೆಂಟ್. ಇವಾಗ ಇದು ಪ್ರೆಸೆಂಟ್, ಇದು ಪ್ರಿವಿಯಸ್. ಇದು ಇದು ಮಾಡಿದ್ರೆ ಈಗ ನಿಮ್ಗೆ ಇಷ್ಟು ಯೂನಿಟ್ ಕೌಂಟ್ ಆಯ್ತು. ಇವಾಗ ನಿಮ್ದು 2 kilowatt ಇದಿದೆ ಅಂದ್ರೆ ನಿಮ್ಗೆ 1 kilowatt ಯೂಸ್ ಆಗ್ತಾ ಇದೆ. ಇವಾಗ ನಾವು ಇಲ್ಲಿ ಹಾಕ್ತಿರೋದು ರೆಕಾರ್ಡೆಡ್ MD 2 kilowatt ಇದೆ. ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ಪೂರ್ತಿ ಬಿಲ್ ಫ್ರೀನೇ, ಏನು ಇದೆ ಇದರಲ್ಲೇ ಬಂದಿಲ್ಲ. ಇದು ನಿಮ್ಗೆ 47 ರೂಪೀಸ್ ಇದ್ರ ಜಾಸ್ತಿ ಹಾಕಿದ್ದಾರೆ, ಅದು ಮಾತ್ರ ಬಂದಿದೆ. ಮಿಕ್ಕಿದೆಲ್ಲ ನಿಮ್ ಸಬ್ಸಿಡಿಯಲ್ಲಿದೆ, 0 ಇದೆ ನಿಮ್ ಬಿಲ್. ನೀವು ಲಾಸ್ಟ್ ಕಟ್ಟಿರೋದು 1899 ರೂಪಾಯಿ ಕಟ್ಟಿರೋದು 12ನೇ ತಾರೀಕು 11ನೇ ತಿಂಗಳು 2025. ನನ್ಗೆ ಇವಾಗ ಈಗ ಎಷ್ಟು ಯೂನಿಟ್ ಹೋಗಿದೆ ನಮ್ದು? ಅಲ್ಲಿ ಇದು ನೋಡಿ ಪ್ರೆಸೆಂಟ್ ರೀಡಿಂಗ್ ಇದೆ ಅಲ್ಲ, ಕೊಟ್ಟಿದ್ದೀನಲ್ಲ ಪ್ರೆಸೆಂಟ್ ರೀಡಿಂಗ್ ನೋಡ್ರ 16,259 ಯೂನಿಟ್ ಟೋಟಲ್ಸ್ ನೋಡಿ. ಇಲ್ಲ ಹೇಳಿ, ಇರಿ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ, ಹಂಗೆ ಝೂಮ್ ಮಾಡ್ಕೋತೀನಿ. ಇದು ನೋಡಿ ನಿಮ್ಮ ರೀಡಿಂಗ್ 162.259.1. ಇಲ್ಲಿ ನೋಡಿ, ಇದು ಡೇಟು, ಆಮೇಲೆ ಟೈಮಿಂಗ್ ಬರ್ತದೆ, ಆಮೇಲೆ ನಿಮ್ಗೆ ರೀಡಿಂಗ್ ಬರ್ತದೆ, ಆಮೇಲೆ ನೀವು ಎಷ್ಟು ಲೋಡ್ ಯೂಸ್ ಮಾಡಿದೀರಾ 2 kilowatt ಆ ತರ ಬಂದಿದೆ ನೋಡಿ. ಯೂನಿಟ್ ಅಂತ ಬರಲ್ವ ಈಗ 1, 2 ಅಂತ? ಯೂನಿಟ್ ಬಂತಲ್ಲ ಇವಾಗ ನಿಮ್ಗೆ, ಅದು ಟೈಮ್ ಆದ್ಮೇಲೆ ರೀಡಿಂಗ್ ಬಂತಲ್ಲ, ಅದೇನಾ? ನನ್ಗೇನು ಅರ್ಥನೇ ಆಗ್ಲಿಲ್ಲ. ಹೋಗಿ ಇಲ್ಲಿ ನೋಡಿ, ಅದು ಈಗ ಇದು ಬಂದ್ಬಿಟ್ಟು 0 ಹೋಯ್ತಾ. ಇವಾಗ FR ಬಂದ್ರೆ ಇವಾಗ ಇದು ಸೀರಿಯಲ್ ನಂಬರ್, ಇದು ರೀಡಿಂಗ್ ಅದೇ ರೀತಿ ಬರ್ತದೆ. ಇವಾಗ ನಾವು ಹಿಂಗ್ ಪ್ರೆಸ್ ಮಾಡ್ತಾ ಹೋದ್ರೆ 1 2 3 4 ರೀಡಿಂಗ್ ನಿಮ್ದು. 5th ನೀವು ಎಷ್ಟು ಲೋಡ್ ಯೂಸ್ ಮಾಡಿದ್ದೀರಾ ಅಷ್ಟೇ. 5ನೇದು ನಾನೇನ್ ಅನ್ಕೊಂಡೆ ಅಂದ್ರೆ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ ರೀ. ನಾನೇನ್ ಅನ್ಕೊಂಡಿರೋದು ಅಂದ್ರೆ ಇವಾಗ 200 ಯೂನಿಟ್ ಅಂದ್ರೆ ಇವಾಗ ನೀವು ಹಾಕೋದ್ಮೇಲೆ ಬಿಲ್ಲು ನಂಗೆ ಅದೇ ತರನೇ ಯೂನಿಟ್ ಬರುತ್ತೆ, 1 2 3 ಆ ತರ ನಾನು ಅನ್ಕೊಂಡಿರೋದು. ಇವಾಗ ನೀವು ಇಲ್ಲೇ ರೀ ನಂಗೆ ಇಲ್ಲೇ ಹೇಳ್ಕೊಡಿ. ಇಲ್ಲಿ ಎಷ್ಟಿದೆ? 16,259 ಇದೆ. ಹಾ, ಈಗ ರೀಡಿಂಗ್ ಇಲ್ಲಿ ಎಂಟ್ರಿ ಆಗಿದೆಯಲ್ಲ, ಅದು ಆಫೀಸಲ್ಲಿ ಎಂಟ್ರಿ ಇರ್ತದೆ. ನಮ್ಗೆ ಹಾಕಿದಾಗ ಇದು ಈ ಎಂಟ್ರಿಗೆ ನಾವು ಬರ್ತೀವಿ, ಇದು ಎಂಟ್ರಿ ಮಾಡ್ತೀವಿ. ಇದರಲ್ಲಿ ಮೈನಸ್ ಮಾಡಿದ್ರೆ ಇಲ್ಲಿ ಬಂತಲ್ಲ ಯೂನಿಟ್. ಓ, ಇದ್ರಲ್ಲಿ ನೀವು ಮೈನಸ್ ಮಾಡಿದ್ರೆ ಇದನ್ನ ಕೌಂಟ್ ಮಾಡ್ಕೋತೀರಾ? ಓ
ಓಹೋ ಇವಾಗ ಇವಾಗ ಅರ್ಥ ಆಯ್ತು ನೋಡಿ, ಇದು ಪ್ರೀವಿಯಸ್ ರೀಡಿಂಗು, ಹಾ ಪ್ರೆಸೆಂಟ್ ರೀಡಿಂಗು ಇಷ್ಟೇ ಇದೆ. ಹಾ ಅಲ್ಲಿ ಏನು ಯೂಸ್ ಆಗಿಲ್ಲ. ಹೌದೌದು, ಅಲ್ಲಿ ಯಾರು ಇಲ್ಲ, ಇದು ಒಂದೇ ಮನೆನೇ ಇರೋದು ನಾವು. ಅದೇ 2 ಮೀಟರ್ ಬಿಲ್ ಬರ್ತಾ ಇಲ್ಲ. ಹಾ ಇದು ಯಾರು ಇಲ್ಲ ಅಲ್ಲ, ಇನ್ಫಾರ್ಮ್ ಮಾಡಿ ಬಿಲ್ಡಿಂಗ್ ಓನರ್ ಯಾರಾದ್ರೂ ಇದ್ರೆ. ಇದು ಕಂಪ್ನಿ, ಗವರ್ಮೆಂಟ್ ಕಂಪ್ನಿ ಇದು. ಇಲ್ಲ ಅಂದ್ರೆ ಇದು ಮೀಟರ್ನ ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ತಗೊಂಡು ಹೋಗ್ತೀವಿ, ಇಡಂಗಿಲ್ಲ. ಅಂದ್ರೆ ಇವಾಗ ಯಾರಾದ್ರೂ ಬರ್ತಾರ ಅನ್ಕೊಳ್ಳಿ, 2 ಮನೆ ಅವರು ನಂಬರ್ ಚಾಲನೆ ಇಲ್ವಲ್ಲ. ಇವಾಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ಅವ್ರ ಬಟ್ಟೆ ಇಟ್ಕೊಂತೀವ, ಆಸ್ತಿ ಮಾತ್ರ ಮಾಡ್ಕೊಂತೀವಿ. ಇವಾಗ ಅವ್ರಿಗೆ ಏನು ಇಲ್ಲ ಅಲ್ಲಿ. ಇದು 2 ಬಿಲ್ ಬರ್ತಾ ಇದೆ, ಚೋಕೆ ಕೊಡ್ತಾ ಇದೀವಿ, ಇದು ಬರ್ತಾ ಇಲ್ಲ. ಇದ್ರಲ್ಲೂ ಯಾರು ಇಲ್ಲ ಆ ಮನೇಲಿ, ಇದೊಂದೇ ಮನೆನೇ ಇರೋದು. ಇಲ್ಲ ಅಂದ್ರೆ ಇದೇನಾಗ್ತಾ ಇದೆ, ಬಿಲ್ ಬರ್ತಾ ಇದೆ, ಯಾರೋ ಕಟ್ತಾ ಇದಾರೆ ಅಂದ್ರೆ ಕಂಪ್ನಿ ಕಟ್ಟುತ್ತೆ, ಅದನ್ನ ಲೈವ್ ಅಲ್ಲಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಮಣ್ಣು ಮಾಡಿದ್ದಾರೆ. ಅದಕ್ಕೆ ಈಗ ಏನ್ ಮಾಡ್ತೀರಿ ಇವಾಗ? ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ. ಮೀಟರ್ ರಿಲೀಸ್ ಮಾಡ್ಬೇಕು. ಮಾಡಬಾರ್ದು ಅಂದ್ರೆ ನಿಮ್ ಕಂಪನಿ ಅವರು ಈ ಬಿಲ್ ನ ಏನಾಗಿದೆ ಆಫೀಸಲ್ಲಿ ಚೆಕ್ ಮಾಡ್ಬಿಟ್ಟು ಇದ್ ಮಾಡ್ಬೇಕು. ಇದು ಅಳಬ್ರು ಇದ್ರಲ್ಲ ಮೊದ್ಲು, ಅವ್ರು ಇದನ್ನ ರಿಪೋರ್ಟ್ ಮಾಡಿಲ್ಲ. ನಾನು ಇದನ್ನೆಲ್ಲ ರಿಪೋರ್ಟ್ ಮಾಡಿದೀನಿ. ಮಾಡಿದೀವಿ. ಯಾಕೆ ಗೊತ್ತಾ, ಹಂಗ್ ಇಟ್ಕೊಳಂಗಿಲ್ಲ. ಇದು ಬಿಲ್ ಬರ್ತಾ ಇದ್ರೆ ಅದೆಷ್ಟಾದ್ರೂ ಬರ್ಲಿ, ಡಿಸ್ಕನೆಕ್ಟ್ ಮಾಡಿರ್ತೀವಿ, ಆಮೇಲೆ ನೋಟಿಸ್ ಕೊಡ್ತಾರೆ, ತೆಗಿತಾರೆ. ಇದು ಬಿಲ್ ಹಂಗೆ ಇಟ್ಕೊಂಡಿದ್ರೆ ಆಗಲ್ಲ. ಅದು ಅದಕ್ಕೋಸ್ಕರ ಇದೆರಡು ಇದ್ರೆ ಸ್ವಲ್ಪ ಏನಾದ್ರು ಇನ್ಫಾರ್ಮ್ ಮಾಡಿ ಹೇಳ್ತೀನಿ ಆಫೀಸ್ಗೆ. ಅದೆಲ್ಲ ನೋಟಿಸ್ ಕೊಟ್ಟೆ ತೆಗಿತೀವಿ. ಥ್ಯಾಂಕ್ ಯು ಸರ್. ಸುಮಾರು 1:30 ಆಗಿದೆ. 1:30ಇಂದ ನನಗೆ ಇಂಟರ್ನೆಟ್ಟೇ ಸಿಗ್ತಾ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ, ಇಂಟರ್ನೆಟ್ಟು ಸಿಗ್ತಾ ಇಲ್ಲ, ಮತ್ತು ಯಾವುದೇ ಫೋನ್ ಕಾಲು ಹೋಗ್ತಿಲ್ಲ, ನಾರ್ಮಲ್ ಕಾಲು, ವಾಟ್ಸಪ್ ಕಾಲು, ಏನಂದರೆ ಏನೂ ಯೂಸ್ ಆಗ್ತಿಲ್ಲ. ಫೇಸ್ಬುಕ್ಕು, ಯೂಟ್ಯೂಬು, ಏನಂದರೆ ಏನೂ ಯೂಸ್ ಆಗ್ತಿಲ್ಲ. ಅವಾಗಿಂದ ತಲೆ ಕೆಟ್ಟೋಗಿದೆ. ಮೊದಲೊಂದು ಸರಿ ಇದೇ ಥರ ಆಗಿತ್ತು, ಆದರೆ ಮೋಹನ್ ಮಾಮಂದು ಒಬ್ಬರದು ಮಾತ್ರ ಆ ಥರ ಆಗಿತ್ತು. ನಂದು ಕೌಶಿದೇನೂ ಆಗಿರಲಿಲ್ಲ. ಆವಾಗ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತೇಳಿ ಒಂದು 2 hour 3 hour ಆ ಥರ ಆಗಿತ್ತು. ನನಗೆ 1:30 ಆ ಥರ ಆಗಿರೋದು 2:30, 3:30, 4:15 ಆಯಿತು. ಇವಾಗ ನೋಡಿದರೆ ಈಗಲೂ ಅದೇ ಥರನೇ ಇದೆ, 4:15 ಆದ್ರೂ. ಏನು ಪ್ರಾಬ್ಲಮ್ ಆಗಿದೆ ಏನೂ ಗೊತ್ತಿಲ್ಲ, ಗೊತ್ತಾಗ್ತಾನೆ ಇಲ್ಲ. ಒಂದೊಂದ್ಸರಿ ಈ ಥರ ಆಗಿಬಿಡುತ್ತೆ. ನಾನು ಸೆಟ್ಟಿಂಗ್ ಹೋಗ್ಬಿಟ್ಟು ಒಂದಷ್ಟು ಸೆಟ್ ಮಾಡ್ತಾ ಇದ್ದೀನಿ, ಮತ್ತು ಸ್ವಿಚ್ ಆಫ್ ಮಾಡಿ ಆನ್ ಮಾಡ್ತಿದ್ದೀನಿ. ಏನು ಮಾಡಿದ್ರೂ ವರ್ಕೇ ಆಗ್ತಿಲ್ಲ. ಏನಾಗಿದೆ ಏನಾಗಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀನಿ. ಆಮೇಲೆ ಕೌಶಿ ಬಂದಮೇಲೆ ಅವನದು ಅದೇ ಥರ ಆಗಿದೆಯಾ ಏನು ನೋಡಿಬಿಟ್ಟು ಏನಾದರೂ ಪ್ರಾಬ್ಲಮ್ ಆಗಿದೆಯಾ. ನಾನೇನು ನೋಡಿಲ್ಲ, ಯೂಟ್ಯೂಬ್ ಏನೋ ನೋಡ್ತಾ ಇದ್ದೆ. ಆವಾಗ ಇದಕ್ಕಿದ್ದಂಗೆ ನೋ ನೆಟ್ವರ್ಕ್ ಅಂತ ಹೇಳಿ ಬಂತು, ನೋ ಇಂಟರ್ನೆಟ್ ಅಂತೇಳಿ. ಏನು ಪ್ರಾಬ್ಲಮ್ ಆಗಿದೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಓಕೆ, ನೋಡೋಣ ಅದೇನಾಗಿದೆ ಏನು ಗೊತ್ತಿಲ್ಲ. ನೋಡೋಣ, ಆದಷ್ಟು ಸರಿ ಮಾಡ್ತೀನಿ. ಸರಿಯಾಗಿಲ್ಲ ಅಂದರೆ ಒಂದ್ಸರಿ ಹೋಗಿ ಮೊಬೈಲ್ ಅಂಗಡಿಗೆ ಹೋಗಿ ಬಂದರೆ ಸರಿ ಹೋಗುತ್ತೆ. ಟೈಮು ಇವಾಗ 7 ಗಂಟೆ. ಇವನೇನೋ ಮ್ಯಾಗಿ ಮಾಡ್ಕೊಂಡು ತಿಂತೀನಿ ಅಂತೇಳಿ ಆಫ್ ಮಾಡ್ಬಿಡ್ಲಾ? ಕೌಶಿ ಬೆಂದಿದೆ. ಆಯ್ತು. ಹಾಗೆ ನನಗೆ ನೋಡೋಕ್ಕೆ ಹೇಳಿಲ್ಲ, ನೋಡ್ಕೊ ಬೆಂದಾದ್ಮೇಲೆ ಆಫ್ ಮಾಡು ಅಂತೇಳಿ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಫಸ್ಟ್ ಕ್ಲೋಸ್ ಮಾಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನನ್ನ ಗುಮ್ಮಿ ಚಳಿ ಸ್ನೋ ಬೀಳ್ತಾ ಇದೆ, ಆದರೂ ಹೊರಗಡೆ ಕೂತ್ಕೊಂಡಿದೆ. ನಾನು ಡೋರ್ ಲಾಕ್ ಮಾಡ್ತೀನಿ. ಚುಬಿ, ಡೋರ್ ಲಾಕ್ ಮಾಡ್ತೀನಿ. ಮಾಡಲಾ ಡೋರ್ ಲಾಕ್ ಮಾಡಲಾ? ಆ ಚಳಿಯಲ್ಲಿ ನೋಡಿ ಹಿಂಗೆ ಕೂತಿದ್ದಾಳೆ. ಓಕೆ ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಮಹಾದೇವ.